ನಮಸ್ತೆ ದೊಡ್ಡಬಳ್ಳಾಪುರ, ಇದು ನಿಮ್ಮ ತ್ರಿವರ್ಣ ನ್ಯೂಸ್. ಘಾಟಿ ಸುಬ್ರಹ್ಮಣ್ಯ ದನಗಳ ಜಾತ್ರೆಯ 2024ರ ಕೊನೆಯ ವಿಡಿಯೋ ಇದು. 6 ದಿನದ ದನಗಳ ಜಾತ್ರೆ ಅದ್ದೂರಿಯಾಗಿ ಮುಗಿದು 26/12/2024ರ ಗುರುವಾರ ಕಮಿಟಿಯ ಬಹುಮಾನ ಸ್ಪರ್ಧೆಗೆ ಹಾಜರಾಗಿ ತಮ್ಮ ರಾಸುಗಳನ್ನು ಪ್ರದರ್ಶಿಸಿ ಕಮಿಟಿ ಪಶು ವೈದ್ಯರ ಸಹಾಯದಿಂದ ಹಳ್ಳಿಕ ಎತ್ತುಗಳ ಬಣ್ಣ, ಎತ್ತರ, ಉದ್ದ, ದಪ್ಪ, ನಡಿಗೆ, ಆರೋಗ್ಯ, ಹಲ್ಲುಗಳ ಆಧಾರದ ಮೇಲೆ ಪ್ರತಿ ಎತ್ತುಗಳ ಪ್ರದರ್ಶನವನ್ನು ಗಮನಿಸಿ ಬಹುಮಾನಕ್ಕೆ ಅರ್ಹವಾದ ಜೋಡೆತ್ತುಗಳಿಗೆ ಅನುಗುಣವಾಗಿ ಪ್ರಥಮ, ದ್ವಿತೀಯ, ತೃತೀಯ ಬಹುಮಾನಗಳನ್ನು ನಿರ್ಧರಿಸುವ ಹಾಗೂ ಪ್ರತಿ ದನಗಳ ಜಾತ್ರೆಯ ಕೊನೆಯ ಅಧ್ಯಾಯದ ಸಂಚಿಕೆ ಇದು ನಿಮಗಾಗಿ. ನಿಮಗೆ ಇರೋದು ಇವತ್ತು ಘಾಟಿ ಜಾತ್ರೆಯಲ್ಲಿ ಕ್ಲಾಸ್ಗಳ ಒಂದು ಸೆಲೆಕ್ಷನ್ ಇಲ್ಲೆಲ್ಲ ಇದು ಪ್ರದರ್ಶನ ಅಂತ ಕಮಿಟಿ ಸೇರ್ತಾ ಇದೆ ಇಲ್ಲಿ ಪ್ರೈಸ್ಗೆ. ಹೆಂಗಿತ್ತಣ್ಣ ಜಾತ್ರೆ ಎಲ್ಲ? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ವರ್ಷಕ್ಕಿಂತ ಈ ಸಾರಿ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಏನೇನು ವ್ಯವಸ್ಥೆ ಮೇವು ಕೊಟ್ರಿ, ನೀರು ಕೊಟ್ರಿ, ಊಟ ಕೊಟ್ಟಿದ್ದೀರಿ, ಎಲ್ಲ ಕೊಟ್ಟಿದ್ದೀರಿ, ಚೆನ್ನಾಗಿತ್ತು. ಇವ್ರು ನೋಡಿ ಸೆಲೆಕ್ಷನ್ ಹಾಕಿ ಮುಂಚೆನೆ ಜನಗಳಿಗೆಲ್ಲ ಸಮಾಧಾನವಾಗಿ ಬಹುಮಾನ ಕೊಡ್ತಾ ಇದ್ದಾರೆ. ಅವರ ಹಳ್ಳಿಕಾರ ಪ್ರೇಮ ಎತ್ತಿ ತೋರಿಸ್ತಾ ಇದೆ. ಜಾತ್ರೆ ಸೂಪರ್ ಆಗಿತ್ತಣ್ಣ. ನೀವು ಮಾಡಿರೋ ಕೆಲಸ ಘನಕಾರ್ಯ ಮಾಡಿದ್ರಿ. ಯಾರು ನೆತ್ಕೋಬೇಕು, ಇಡೀ ಜಿಲ್ಲೆಗೆಲ್ಲ ನೆತ್ಕೋಬೇಕು. ಸರ್ ನಮಸ್ತೆ. ಸರ್ ನಮಸ್ತೆ. ಎಲ್ಲ ಏನು ಸೇರಿರೋದಿಲ್ಲಿ? ಸರ್ ಇಲ್ಲೆಲ್ಲ ಇದು ಪ್ರದರ್ಶನ ಅಂತ ಕಮಿಟಿ ಸೇರ್ತಾ ಇದೆ ಇಲ್ಲಿ ಪ್ರೈಸ್ಗೆ. ಹಂಗಾಗಿ ನಾವು ಎಚ್ ಕ್ಲಾಸ್ ಹತ್ರ ತರಬಳ್ಳಿ ಅಂತ, ನಮ್ಮ ಹೆಸರು ನಾರಾಯಣಸ್ವಾಮಿ ಅಂತ, ಹೊಸಕೋಟೆ ತಾಲೂಕು. ಇಲ್ಲೆಲ್ಲ ಪ್ರೈಜಸ್ಗಾಗಿ ಇಲ್ಲಿ ಬಂದು ಘಾಟಿ ಸುಬ್ರಹ್ಮಣ್ಯ ಜಾತ್ರೆಯಲ್ಲಿ ಇಲ್ಲಿ ಸೇರಿದ್ದೀವಿ. ಕಮಿಟಿ ಅಂತಂದರೆ ನೀವು ಯಾವುದೇ ಜಾತ್ರೆಗೆ ಹೋದ್ರು ಕಮಿಟಿ ನೋಡೇ ಮನೆಗೆ ಹೋಗೋದು. ಅಂದರೆ ಇಲ್ಲಿವರೆಗೂ ಎಷ್ಟು ಪ್ರಶಸ್ತಿಗಳನ್ನ ನೀವು ಅದು ಮಾಡಿದ್ದೀರಾ? ಸರ್ ಭಾಳಷ್ಟು, ನಾವು ಹೇಳೋಕ್ಕೆ ಏನು ಲೆಕ್ಕ ಇಲ್ಲ, ಭಾಳ ಪ್ರಶಸ್ತಿಗಳು ಮಾಡ್ಕೊಂಡಿದ್ದೀವಿ. ಇವಾಗ ದನಗಳ ಜಾತ್ರೆ ವಿಷಯದಲ್ಲಿ ಕಮಿಟಿನ ಲೆಕ್ಕ ತಗೊಂಡ್ರು ಯಾವ ಕಮಿಟಿ ತುಂಬ ಶ್ರೇಷ್ಠ ಅಂತ ಅನಿಸುತ್ತೆ? ಕಮಿಟಿ ಇಲ್ಲಿ ಘಾಟಿ, ನಂದಿ, ಇದು ಬೇರೆ ಕಡೆ ಅಲ್ಲೆಲ್ಲ ಜಾಸ್ತಿ ಆಯ್ತವೆ. ನಮ್ಮ ಸುತ್ತಿಗೆ ಇವೆರಡು ಜಾಸ್ತಿ. ನಿಮ್ಮ ಸುತ್ತಿಗೆ ಇವೆರಡು ಕಂಪೇರ್ ತುಂಬ ಇಷ್ಟ ಆಗೋಂಥ ಜಾತ್ರೆ ಅಂತ ಹೇಳ್ತೀರಾ? ಹೌದು. ಹೆಂಗಿತ್ತಣ್ಣ ಜಾತ್ರೆ ಎಲ್ಲ? ಚೆನ್ನಾಗಿತ್ತು, ಸೂಪರ್ ಆಗಿತ್ತು. ವರ್ಷಕ್ಕಿಂತ ಈ ಸಾರಿ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು. ಏನೇನು ವ್ಯವಸ್ಥೆ? ಮೇವು ಕೊಟ್ರಿ, ನೀರು ಕೊಟ್ರಿ, ಊಟ ಕೊಟ್ಟಿದ್ದೀರಿ, ಎಲ್ಲ ಕೊಟ್ಟಿದ್ದೀರಿ, ಚೆನ್ನಾಗಿತ್ತು. ಓಕೆಣ್ಣ, ಚೆನ್ನಾಗಿತ್ತಣ್ಣ. ಅಣ್ಣ ಯಾವ್ರಣ್ಣ? ನಮಸ್ತೆ. ನಮಸ್ಕಾರ. ನಮ್ಮದು ತರಬಳ್ಳಿ ಅಂತಾನೆ. ಓರಿ ಎರಡು ಒಂದೇ. ಹಂಗಾಗಿ ಸರಿ, ವ್ಯವಸ್ಥೆಗಳು ಚೆನ್ನಾಗಾಯ್ತು. ನೀರು ಕೊಟ್ಟಿದ್ದೀರಾ, ಮೇವು ಕೊಟ್ಟಿದ್ದೀರಾ, ವ್ಯವಸ್ಥೆ ಚೆನ್ನಾಗಿ ಮಾಡಿದ್ದೀರಾ. ಇನ್ನೂ ಚೆನ್ನಾಗಿ ಬೆಳೀಲಿ ಅಂತ ನಮಗೊಂದು ಖುಷಿ. ಇನ್ನೂ ನಿಮಗೆ ಒಳ್ಳೆ ಇದು ಕೊಟ್ಟು ಇನ್ನು ಬೆಳೆಸಲಿ ಅನ್ನೋದೇ ನಮಗೊಂದು ಆಸೆ. ಓಕೆಣ್ಣ, ಥ್ಯಾಂಕ್ಸ್. ಇದ್ಮಂದ್ರೆ ಯಾವರು? ನಾವು ಸಂತೆಕಳ್ಳಿ ಸರ್. ಹೌದಾ? ಹೆಂಗಿತ್ತು ಜಾತ್ರೆ ಎಲ್ಲ ಈ ಸರಿ? ಚೆನ್ನಾಗಿತ್ತು ಸರ್. ಚೆನ್ನಾಗಾಯ್ತು. ಊಟದ ವ್ಯವಸ್ಥೆ, ನೀರಿನ ವ್ಯವಸ್ಥೆ, ಹುಲ್ಲುದ್ದು ಈಗ ನಾನು 60-70 ವರ್ಷ ನನ್ಕ ಇವಕ್ಕಿಲ್ಲ ಇಷ್ಟು ಸ್ವಲ್ಪ. ಹೌದಾ ಅಣ್ಣ? ಏನೇನು ವ್ಯವಸ್ಥೆ ಮಾಡಿದ್ರಣ್ಣ? ನೀರು, ಊಟ, ಇನ್ನು ಮೇವುಗಳು ಅಷ್ಟು ಮಾಡಿದ್ರು. ಓಕೆನಾ, ಒಳ್ಳೇದಾಗಲಿ ನಿಮಗೆ. ಬರಲಿ, ವರ್ಷ ನೀವು ಘಾಟಿಗೆ ಬರ್ಬೇಕು, ನೋಡ್ಬೇಕು. ಸರ್ ನಾವು ಆಯ್ತು ಅಣ್ಣ. ಯಾವೂರಣ್ಣ?
ನಮ್ದು ಹೊಸಕೋಟೆ ಉಡ್ರಳ್ಳಿ. ಉಡ್ರಳ್ಳಿ, ಹೊಸಕೋಟೆ ತಾಲೂಕು ಉಡ್ರಳ್ಳಿ. ಹೆಂಗಿತ್ತಣ್ಣ ಇದು ಘಾಟಿ ಜಾತ್ರೆ? ಚೆನ್ನಾಗಿತ್ತಣ್ಣ. ಹಾಂ ಹಾಂ ಮೇವು, ಹಾಂ ನೀರು, ಹಾಂ ಊಟ ಎಲ್ಲ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಹಾಂ ಜನ ರೈತರಿಗೆ ಚೆನ್ನಾಗಿ ಅನುಕೂಲ ಮಾಡ್ತಾರೆ. ಅದೇ ನಮ್ಮ ಉದ್ದೇಶ. ಯಾಕಂದರೆ ಹಳ್ಳಿ ರೈತರು ಮೂಲಭೂತ ಸೌಕರ್ಯಗಳು ಕೊಟ್ಟರೆ ನಾಳೆ ದಿನ ಹಳ್ಳಿಕಾರ ಆಟೋಮೆಟಿಕ್ಕಾಗಿ ಉಳಿತದಿಲ್ಲಣ್ಣ. ನಿಮ್ಮಂಥವ್ರಿಗೆ ನಾವು ಬರ್ತಕ್ಕಂಥವ್ರಿಗೆ ಹುಲ್ ಕೊಟ್ಟು ನೀರು ಕೊಟ್ಟು ಊಟ ಕೊಟ್ಟರೆ ನೀವು ಇನ್ನೂ ಒಂದು ಜೊತೆ ಹಾಕೋ ಬರ್ತೀರ ಇಲ್ವಣ್ಣ? ಯಾವ ಜಾತ್ರೆಯಲ್ಲಿ ಇಲ್ಲ ಅಣ್ಣ, ಮಾತ್ರ ನಮ್ಮ ಸಪ್ಲಮ್ದ್ರಲ್ಲಿ ಇಲ್ಲ. ಹಾಂ ಹಾಂ, ಇಲ್ಲಿ ಚೆನ್ನಾಗಿ ಕೊಡ್ತೀರಾ. ಓಕೆ ಅಣ್ಣ, ಥ್ಯಾಂಕ್ಸ್ ಅಣ್ಣ. ನೆಕ್ಸ್ಟ್ ಬರ್ರಿ, ಇನ್ನೂ ಚೆನ್ನಾಗಿ ಮಾಡೋಣ. ಆಯ್ತು. ಬಾಣ ಹ್ಞೂ ಮಾತಾಡ್ರ ನಾವು ನಿಮಗೆ ಇರೋದು. ಇವತ್ತು ಘಾಟಿ ಜಾತ್ರೆಯಲ್ಲಿ ರಾಸುಗಳ ಒಂದು ಸೆಲೆಕ್ಷನ್ನು, ಅದಕ್ಕೆ ನಮ್ಮ ರೈತ ಬಂಧು ಅಂಬರೀಷ್ ಅವ್ರು ಬಂದಿದ್ದಾರೆ. ಇವ್ರು ನೋಡಿ ಸೆಲೆಕ್ಷನ್ ಹಾಕಿ ಮುಂಚೆನೆ ಜನಗಳಿಗೆಲ್ಲ ಸಮಾಧಾನವಾಗಿ ಬಹುಮಾನ ಕೊಡ್ತಾ ಇದ್ದಾರೆ. ಅವರ ಹಳ್ಳಿಕಾರ ಪ್ರೇಮ ಎತ್ತಿ ತೋರಿಸ್ತಾ ಇದೆ. ಅಂದರೆ ಏನೇ ಆಗಲಿ ಈ ಒಂದು ದಿಶೆಯಲ್ಲಿ ಘಾಟಿ ಜಾತ್ರೆಗೆ ಬರುವಂಥ ಜನಕ್ಕೆ ಊಟೋಪಚಾರ ಮಾಡಿಸೋದಕ್ಕೆ ನಮ್ಮ ದೇವಸ್ಥಾನ, ಗೋವುಗಳಿಗೆ ಮೇವು ಕೊಡೋದ್ರಲ್ಲಿ ಅಂಬರೀಷು ಮಾದರಿ ಆಗಿದ್ದಾರೆ. ಮುಂದೆ ದಾನವಂತರು ಬಂದು ಇನ್ನೂ ಅನೇಕ ಜನಕ್ಕೆ ಊಟೋಪಚಾರಗಳು, ಮೇವುಗಳು ಕೊಟ್ಟು ನೀರುಗಳು ಸವಲತ್ತು ಮಾಡಿ ಜಾತ್ರೆನ ಒಂದು ಪಕ್ಕಕ್ಕೆ ಹಾಕಿ ಚೆನ್ನಾಗಿ 2 ದಿವಸ ಜಾತ್ರೆ ನಡೆಯಂಗೆ ಮಾಡಿದ್ರೆ ನಿಮ್ಮಂಥವರು ಹಳ್ಳಿಕಾರ ತಳಿ ಸಾಕಂಥವ್ರಿಗೆ ಒಂದು ಮಾದರಿ ಆಗ್ತೀರಿ. ನಿಮ್ಮ ಪ್ರೋತ್ಸಾಹ ಎಲ್ರಿಗೂ ಸಿಗ್ತದೆ ಅಂದ್ಬಿಟ್ಟು ನಿಮಗೂ ಇಲ್ಲಿ ನಡೆದಿರೋಂಥ ಹಳ್ಳಿಕಾರ ಪ್ರೇಮಿಗಳಿಗೂ ನಾನು ವಂದನೆಗಳನ್ನು ತಿಳಿಸ್ತೇನೆ. ತುಂಬ ಧನ್ಯವಾದಗಳಣ್ಣ. ನೋಡಿ, ಈ ಥರ ಪಾಪ ರೈತರು ಆಡಿ ಮಾತುಗಳಲ್ಲಿ ಹೊಗಳ್ತಾರೆ, ಅದು ತುಂಬ ಸಂತೋಷ ಪಡಬೇಕು. ಬನ್ನಿ ಅಣ್ಣ. ಯಾಕಂದ್ರೆ ಹಳ್ಳಿ ರೈತರಿದ್ರೆ ಹಳ್ಳಿ ಕಾರ. ಸೊ ಆ ದೃಷ್ಟಿಯಿಂದ ನಾವು ಫಸ್ಟ್ ಹಳ್ಳಿ ರೈತರಿಗೆ ಏನೆಲ್ಲ ಪ್ರೋತ್ಸಾಹ ಕೊಡ್ಬೋದು ಅದು ಕೊಟ್ಟರೆ ಅವರೇ ಹಳ್ಳಿ ಕಾರ ಉಳಿಸ್ತಾರೆ. ಹೌದಣ್ಣ, ಅದಂತೂ ನಿಜ. ಯಾವ್ರಣ್ಣ? ಬೀಚ್ಕೊಂಡು ಅಣ್ಣ. ಹಾಂ, ಹೆಂಗಿತ್ತಣ್ಣ ಜಾತ್ರೆ? ಸೂಪರ್ ಆಗಿತ್ತಣ್ಣ. ನೀವು ಮಾಡಿರೋ ಕೆಲಸ ಘನಕಾರ್ಯ ಮಾಡಿದ್ರಿ. ಯಾರು ನೆತ್ಕೋಬೇಕು, ಇಡೀ ಜಿಲ್ಲೆಗಳೆಲ್ಲ ನೆತ್ಕೋಬೇಕು. ಔಟ್ ಆಫ್ ಇದ್ರಾಗನು ನಿಮ್ದು ಹೆಸರು ಇರ್ತದಣ್ಣ. ನಿಮ್ಮಂತವ್ರ ಆಶೀರ್ವಾದ ಅಣ್ಣ. ಮುಂದಿನ ವರ್ಷ ಇನ್ನೂ ಚೆನ್ನಾಗಿ ಮಾಡೋಣ. ಆಯ್ತಾ? ಇನ್ನೂ ಒಳ್ಳೇದಾಗ್ತದೆ. ನೆಕ್ಸ್ಟ್ ವರ್ಷನೂ ಬನ್ನಿ, ನಾನು ಇದ್ದೇ ಇರ್ತೀನಿ. ನಿಮ್ಗೆ ಏನು ಬೇಕಾದ ಸೌಕರ್ಯ ಮಾಡ್ಕೊಡ್ತೀನಿ. ಒಳ್ಳೆ ಸವಲತ್ತು ಮಾಡಿದ್ರಿ. ಬಾ ನೀನೇ ಬಾ ಕಣ, ಎಲ್ಲ ಒಂದೇ ಬಾ. ಹತ್ತಕ್ಕೆ ಬಾ, ಇಟ್ಕ. ಯಾವ್ರಣ್ಣ? ಗದಿಪಾಳ್ಯ. ಹೆಂಗಿತ್ತು ಈ ಸರಿ ಸೌಕರ್ಯ ಎಲ್ಲ? ಚೆನ್ನಾಗಿತ್ತಣ್ಣ. ಓಕೆ, ಏನು ಹೆಸರು? ಗೋಪಿನಾಥ್. ಓಕೆ, ಒಳ್ಳೇದಾಗಲಿ. ಹೋಗಿ ನಿಮ್ಮ ಪ್ಲೇಸಲ್ಲಿ ನಿಲ್ಸ್ಕೊಳ್ಳಿ. ಹಾಂ, ಬನ್ನಿ. ಬಂದೆ ಹೇಳ್ಕೊಳ್ಳಿ. ಹೋಗಿ ನಿಮ್ಮ ಪ್ಲೇಸ್ ನಿಲ್ಲಿಸಿ. ನಿಧಾನಕ್ಕೆ ಬರಬೇಕು. ಬನ್ನಿ, ನಿಮ್ಮ ಪ್ಲೇಸ್ ನಿಲ್ಲಿಸ್ಕೊಳ್ಳಿ. ತಡಿಯಪ್ಪ ಮುಂದೆ ಅದೇ ಪ್ಲೇಸ್ ನಿಲ್ಲಿಸಿ. ನಿಮ್ಮ ಪ್ಲೇಸಲ್ಲಿ ನಿಲ್ಲಿಸಿ. ಅಲ್ಲೇ
ಮುಂದೆ ಹೋಗಿ ನಿಲ್ಸ್ಕೊಳ್ಳಿ, ನೀವು ಹೆಸರು ನಿಲ್ಸ್ಕೊಳ್ಳಿ. ಮರವೆ ಬನ್ನಿ ನೀವು. ಆರಲ್ಲಿಂದು ಆದರ್ಶು ಅಶ್ವತ್ಥನಾರಾಯಣಗೌಡ ಬನ್ನಿ. ರೆಡಿಯಾಗಿ ಬಾಲರಾಜು, ಮಹೇಂದ್ರ 3 ಜೊತೆ ಇದ್ದಾವೆ. 6ರಲ್ಲಿ ನಾವು ಆ ಕಡೆ ಈಗ ಬಾ, ನೀನು ಈ ಕಡೆ ಸೈಡ್ ಬಾ, ಸೈಡ್ಗೆ. ಆ ಕಡೆ ಒಬ್ರು ಈ ಕಡೆ ಒಬ್ರು ಸೈಡ್ಗೆ ಹೋಗ್ರಿ. ಹಾ ನಿಧಾನಕ್ಕೆ ಹೋಗ್ಲಿ. ಹಿಂಗೆ ಹೋಗ್ಬೋದಂತ ಹೋಗಿ, ಹಿಂಗೆ ಹೋಗಿ. ನೆಕ್ಸ್ಟ್ ಅಲ್ಲಿ ನಿಮ್ಮ ಪ್ಲೇಸ್ನಲ್ಲಿ ಬನ್ನಿ ನಿಮ್ಮ ಪ್ಲೇಸಿಗೆ ನಿಲ್ಲಿಸಿ. ಆಂಬುಲೆನ್ಸ್ ಬರ್ತಾ ಇದೆ, ಸೈಡ್ ಬಿಡಿ. ಈ ಕಡೆ ಸೈಡ್ ಹೋಗಿ. ಬನ್ನಿ ನಿಮ್ಮ ಪ್ಲೇಸಿಗೆ ಬನ್ನಿ. ನಿಧಾನಕ್ಕೆ ಬನ್ನಿ. ಮುನಿಯಪ್ಪ ಬನ್ನಿ. ನಿಧಾನಕ್ಕೆ ಹೋಗಿ, ಸೈಡಲ್ಲಿ ಹೋಗಿ. ನೀವು ನಿಧಾನಕ್ಕೆ ಹೋಗಲಿ. ಬಿಡು, ಫುಲ್ ಫ್ರೀ ಬಿಡೋದು. ಯಾಕೆ ಹಿಡಿತದ? ಹೋಗಿ ಮುಂದೆ ಪಬ್ಲಿಕ್ ಆ ಕಡೆ ಬನ್ನಿ ಈ ಕಡೆ ಸೈಡ್ಗೆ ನಿಮ್ಮ ಪ್ಲೇಸಿಂಗ್ ನಿಲ್ಲಿಸಿ. ಬನ್ನಿ ಸ್ಟ್ರೈಟ್ ಆಗಿ ಬನ್ನಿ. ಲೂಜ್ ಬಿಡಿ, ಟೈಟ್ ಆಗಿ ಹಿಡಿದಕ್ಕೆ ಅದಕ್ಕೆ ನಡೆಯಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅಲ್ಲಿ ಪಬ್ಲಿಕ್ ಹಿಂದೆ ನಿಂತ್ಕೊಳ್ರಿ. ನೆಕ್ಸ್ಟ್ ಮಂಜುನಾಥ್, ಪುಟ್ಟಪ್ಪ ಸಿದ್ದಪ್ಪ. ನೆಕ್ಸ್ಟ್ ರೆಡಿಯಾಗಿ ಪುಟ್ಟಪ್ಪ ಸಿದ್ದಪ್ಪ. ಜಾಗ ಬಿಡಿ. ಅಕ್ಕ ಲೂಜ್ ಬಿಡಿ. ಫ್ರೀ ಆಗಿ ಬರ್ಲಿ. ಈಗ ಫ್ರೀ ಬರ್ಲಿ. ಅಕ್ಕನೇ ಬಿಟ್ಬಿಟ್ಟಲ್ಲಪ್ಪ. ನಿಮ್ಮ ಪ್ಲೇಸ್ ಅಲ್ಲಿ ನಿಂತ್ಕೊಳ್ರಿ. ನಿಮ್ಮ ಪ್ಲೇಸ್ ಅಲ್ಲಿ ನಿಂತ್ಕೊಳ್ರಿ. ರವಿ ಪಾಪಣ್ಣ ಬನ್ನಿ. ಪಬ್ಲಿಕ್ ಅಲ್ಲಿ ಜಾಗ ಬಿಡ್ಬೇಕು, ಮತ್ತೆ ಓಡಾಡ್ಬಿಡಿ ಅಲ್ರಿ.
ಕಾಲ ಆಮೇಲೆ ಕಾರು ದಯವಿಟ್ಟು ಇಮಿಡಿಯೇಟ್ ಆಗಿ ತೆಗಿಬೇಕು. ಆಂಬುಲೆನ್ಸ್ ತೊಂದರೆ ಆಗ್ತದೆ, ತೆಗಿಬೇಕು ಆಂಬುಲೆನ್ಸ್. ಏನು ಆಂಬುಲೆನ್ಸ್ ಅವರು ಕೂಡ ಜಾತ್ರೆಯಲ್ಲಿ ಸ್ಟಾಲ್ ಹಾಕೊಂಡು ಕೆಲಸ ಮಾಡಿದ್ದಾರೆ. ಸೇವಾ ಜಿಲ್ಲಾಡಳಿತದ ಮೇನ ಅಂತಿಮ ಘಟ್ಟದಲ್ಲಿರ್ತಕ್ಕಂಥ ಮೊನ್ನೆ ಒಂದು ಕಮಿಟಿ ಸೆಲೆಕ್ಷನ್ ನಮ್ಮ ತಾಲೂಕು ಡಾಕ್ಟರ್ ಮತ್ತೊಮ್ಮೆ ಮದುವೆ ಮಾಡ್ಕೊಳ್ತೇನೆ. ಉತ್ತಮವಾದ ತಳಿಗಳಿಗೆ ನೀವು ಪ್ರಶಸ್ತಿಯನ್ನು ಯಶಸ್ವಿ ಅಂತೇಳಿ ಮನವಿ ಮಾಡ್ಕೊಳ್ತಾ ಇದ್ದೇನೆ. ಥ್ಯಾಂಕ್ ಯು. ಮಟ್ಟಕ್ಕೆ ಜಾತ್ರಾ ಪಾತ್ರ ಇರುತ್ತೆ.